ಅಧ್ಯಾಯ 26. ಶ್ರೀಕೃಷ್ಣನು ಸತ್ಯಭಾಮೆಗೆ ಪುಣ್ಯ ಪಾಪಗಳ ವಿವರಣೆಯನ್ನು ತಿಳಿಸಿ ಸತ್ಸಂಗದ ಮಹಿಮೆಯನ್ನು ಹೇಳುತ್ತಾನೆ. ಹಿಂದೆ ಅವಂತಿಪುರದಲ್ಲಿ ಧನೇಶ್ವರನೆಂಬ ಬ್ರಾಹ್ಮಣನಿದ್ದನು. ಆತನು ಹೆಸರಿಗೆ ತಕ್ಕಂತೆ ಧನಿಕನಾಗಿದ್ದರೂ ದುರಾಚಾರಿಯಾಗಿದ್ದನು. ಸುಳ್ಳು, ಕಳ್ಳತನ, ವೇಶ್ಯಾಸಂಗ, ಮದ್ಯಪಾನ ಎಲ್ಲ ಕೆಟ್ಟ ವ್ಯಸನಗಳು ಆತನಲ್ಲಿದ್ದವು. ಆತನು ವ್ಯಾಪಾರ ನಿಮಿತ್ತವಾಗಿ ತನ್ನೂರಿನಿಂದ ಪರ ಊರಿಗೆ ಹೋಗುತ್ತಾ ಮಾಹಿಷ್ಮತಿ ನಗರವನ್ನು ತಲುಪಿದನು. ಆ ನಗರದ ಸುತ್ತಲೂ ನರ್ಮದಾ ನದಿಯು ಹರಿಯುತ್ತಾ ಸುತ್ತುವರೆದಿತ್ತು. ಅದೇ ಸಮಯದಲ್ಲಿ ಕಾರ್ತೀಕ ಮಾಸವು ಬಂದಿತ್ತು. ಆಗ ಅಲ್ಲಿ ಪುಣ್ಯ ನದಿ ಸ್ನಾನಕ್ಕಾಗಿ ಜನರು ಜಾತ್ರೆಯಂತೆ ನೆರೆದಿದ್ದರು. ತನ್ನ ವ್ಯಾಪಾರವು ಜನಸಂದಣಿಯ ಕಾರಣ ಚೆನ್ನಾಗಿ ನಡೆಯುತ್ತಾ ಇದ್ದುದರಿಂದ ಧನೇಶ್ವರನು ಆ ತಿಂಗಳು ಪೂರ್ತಿ ಅಲ್ಲಿಯೇ ಬೀಡು ಬಿಟ್ಟನು. ಕಾರ್ತೀಕ ಸ್ನಾನಕ್ಕಾಗಿ ಬಂದ ಜನರು ಅವರ ಜಪ, ದೇವತಾ ಪೂಜಾದಿಗಳನ್ನು ನೋಡುತ್ತಾ ತನ್ನ ವ್ಯಾಪಾರವನ್ನು ಅವನು ಮುಂದುವರೆಸಿದನು. ಕೆಲವರು ಪುರಾಣ ಶ್ರವಣ, ಹರಿನಾಮ ಸಂಕೀರ್ತನೆ, ವೈಷ್ಣವ ಲಾಂಛನ, ಧಾರಣ ಇವನ್ನೆಲ್ಲ ಮಾಡುವುದನ್ನು ನಿತ್ಯವೂ ಗಮನಿಸುತ್ತಿದ್ದ ಆತನ ಬಾಯಲ್ಲೂ ಕೆಲವೊಮ್ಮೆ ರೂಢಿಯಿಂದ ನಾರಾಯಣ ಎಂದು ಬರುತ್ತಿತ್ತು. ಅನೇಕ ಜನ ಸಜ್ಜನರ ಸಹವಾಸ ಅವನಿಗಾಯಿತು. ಕಾರ್ತೀಕ ಮಾಸ ವ್ರತಾಚರಣೆ, ಉದ್ಯಾಪನಾ ವಿಧಿ, ಜಾಗರಣೆಗಳನ್ನು ಆತನು ಗಮನಿಸುತ್ತಿದ್ದನು. ಸಂಜೆ ನಡೆಯುತ್ತಿದ್ದ ದೀಪೋತ್ಸವ, ಶಿವನಾಮ ಸ್ಮರಣೆಗಳು ಅವನಿಗೆ ತೋರುತ್ತಿತ್ತು. ಹೀಗೆ ಶಿವಕೇಶವ ಪೂಜಾದಿಗಳಿಂದಲೂ ನಾಮ ಸಂಕೀರ್ತನೆ ಉತ್ಸವಾದಿಗಳು ನಡೆಯುತ್ತಿತ್ತು. ಶಿವನು ತ್ರಿಪುರಾಸುರನನ್ನು ಸಂಹಾರ ಮಾಡಿದ್ದೇ ಕಾರ್ತೀಕ ಪೌರ್ಣಮಿ ಎಂದು. ಆದ್ದರಿಂದ ಆತನನ್ನು ಆ ದಿನ ಭಕ್ತರು ವಿಶೇಷವಾಗಿ ಪೂಜಿಸುತ್ತಾರೆ. ಧನೇಶ್ವರನು ಇವೆಲ್ಲವನ್ನು ನೋಡುತ್ತಿದ್ದಾಗ ಅವನನ್ನು ಕೃಷ್ಣ ಸರ್ಪವೊಂದು ಕಚ್ಚಿತು. ಇದನ್ನು ನೋಡಿದ ಕೆಲವರು ಆತನು ಸಾಯುವುದರಲ್ಲಿದ್ದಾಗ ತುಳಸಿ ತೀರ್ಥವನ್ನು ಕುಡಿಸಿದರು. ಧನೇಶ್ವರನು ದೇಹತ್ಯಾಗ ಮಾಡಿದನು. ಯಮದೂತರು ಪಾಶದಿಂದ ಅವನನ್ನು ಯಮನ ಬಳಿಗೆ ಕರೆದೊಯ್ದರು. ಯಮನು ಆತನ ಪಾಪ ಪುಣ್ಯಗಳನ್ನು ತೂಗಿ ನೋಡಿದನು. ಅವನು ಅತಿ ಪಾಪಿಯಾದ್ದರಿಂದ ಕುಂಭೀಪಾಕ ನರಕಕ್ಕೆ ಹೋಗಬೇಕಾಯಿತು. ಆದರೆ ಅವನು ಆ ನರಕವನ್ನು ತಲುಪಿದಾಗ ಬೆಂಕಿಯು ತಣ್ಣಗಾಯಿತು. ಇದರಿಂದ ಚಕಿತನಾದ ದೂತರು ವಿಷಯವನ್ನು ಯಮನಿಗೆ ತಿಳಿಸಿದರು. ಆಗ ಯಮನು ಮತ್ತೆ ಆತನ ವಿಚಾರಣೆಯನ್ನು ನಡೆಸಿದನು. ದೇವರ್ಷಿ ನಾರದರು ಅಲ್ಲಿಗೆ ಬಂದು, ಯಮಧರ್ಮ, ಇವನು ಜೀವನವೆಲ್ಲ ಪಾಪಕರ್ಮಗಳನ್ನೆಸಗಿದ್ದರೂ ಅಂತ್ಯಕ್ಷಣದಲ್ಲಿ ನರಕ ನಿವಾರಕಗಳಾದ ಕೆಲಸ ಮಾಡಿ ಫಲವಾಗಿ ಈತನಿಗೆ ನರಕ ಬಾಧೆ ಇಲ್ಲ. ಪುಣ್ಯಪುರುಷರ ದರ್ಶನ, ಸ್ಪರ್ಶ, ಸಹವಾಸ ಇವನಿಗೆ ಸಿಕ್ಕಿದೆ. ಆದ್ದರಿಂದ ಅವರ ಪುಣ್ಯದ 6ನೇ ಒಂದು ಭಾಗ ಇವನ ಪಾಲಿಗೆ ಬಂದಿದೆ. ಕಾರ್ತೀಕ ಮಾಸದ 1 ತಿಂಗಳು ಪೂರ್ತಿ ಪುಣ್ಯಜೀವಿಗಳ ಸಹವಾಸದ ಪುಣ್ಯದಿಂದ ಇವನಿಗೆ ಪುಣ್ಯ ಸಂದಿದೆ. ಅದೂ ಅಲ್ಲದೆ ಅಂತ್ಯಕಾಲದಲ್ಲಿ ಹರಿಭಕ್ತರಿಂದ ತುಳಸಿ ತೀರ್ಥದ ಪ್ರಾಶನ ಇವನಿಗಾಗಿದೆ. ಕಿವಿಯಿಂದ ಹರಿನಾಮ ಸ್ಮರಣೆ, ಶ್ರವಣ, ನರ್ಮದಾ ಸ್ನಾನಾದಿಗಳಿಂದ ಇವನು ಪುನೀತನಾಗಿದ್ದಾನೆ. ಹರಿಭಕ್ತರ ಅದರ ಸಹವಾಸಗಳಿಗೆ ಪಾತ್ರನಾದ ಈ ಧನೇಶ್ವರನು ನರಕವಾಸವನ್ನು ಅನುಭವಿಸುವ ಅಗತ್ಯವಿಲ್ಲ. ಇವನಿಗೆ ತುಳಸಿ ತೀರ್ಥ ಪ್ರಾಶನದಿಂದ ಸ್ವರ್ಗವೇ ಸಿಗಬೇಕು ಎಂದು ಹೇಳಿದ ನಾರದರು ಅಲ್ಲಿಂದ ಮುಂದೆ ಹೊರಟರು ಎಂಬಲ್ಲಿಗೆ ಕಾರ್ತೀಕ ಮಾಸದ ಮಹಿಮೆಯ 26ನೇ ಅಧ್ಯಾಯ ಸಂಪೂರ್ಣವಾಯಿತು.